ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬರ್ ರವಿ ಕಿರಣ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಗೂಗಲ್ ಮ್ಯಾಪ್ನಲ್ಲಿ ನೀವು 3 ತಿಂಗಳವರೆಗೂ ಇರುತ್ತಷ್ಟೇ. 3 ತಿಂಗಳ ಹಿಂದೆ ನೀವು ಎಲ್ಲೆಲ್ಲಿ ಓಡಾಡಿದ್ದೀರಾ, ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಲೊಕೇಶನ್ಗೆ ಹೋಗಿದ್ದೀರಾ ಅಂತ ನಿಮ್ಮ ಗೂಗಲ್ ಮ್ಯಾಪ್ನಲ್ಲಿ ನಾವು ಚೆಕ್ ಮಾಡ್ಬೋದು, ನೀವು ನಿಮ್ಮ ಒಂದು ಹಿಸ್ಟ್ರಿನ. ಸೊ ಅದು ಹೇಗೆ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ನಿಮ್ಮ ಒಂದು ಗೂಗಲ್ ಮ್ಯಾಪ್ನಲ್ಲಿ ಲೊಕೇಶನ್ ಆನಲ್ಲಿದ್ದರೆ ಮಾತ್ರ ಹಿಸ್ಟ್ರಿ ಸೇವ್ ಆಗಿರುತ್ತೆ, ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ನೋಡೋದು. ಇನ್ ಕೇಸ್ ನೀವು ಗೂಗಲ್ ಮ್ಯಾಪ್ ಲೊಕೇಶನ್ ಆಫ್ ಮಾಡಿದರೆ ಅದು ಯಾವುದು ರೆಕಾರ್ಡ್ ಇರಲ್ಲ. ಸೊ ಅದು ಹೇಗೆ ಆಫ್ ಮಾಡೋದು ಆನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಒಂದು 2 ಮಂತ್ಸ್ ಬ್ಯಾಕು ಎಲ್ಲೋ ಹೋಗಿರ್ತೀರ, ನಿಮ್ಗೆ ಗೊತ್ತಿರಲ್ಲ ಆ ಡೇಟಲ್ಲಿ ನಾನು ಎಲ್ಲಿದ್ದೆ ಅಂತ ನಿಮಗೆ ಕನ್ಫ್ಯೂಸ್ ಇರುತ್ತೆ. ಆವಾಗ ಇದನ್ನು ಆ ಡೇಟ್ ಹಾಕಿ ನೀವು ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ರೆ ನೀವು ಆವತ್ತಿನ ಡೇಟಲ್ಲಿ ಎಲ್ಲೆಲ್ಲಿ ಹೋಗಿದ್ದೀರಾ, ಯಾವ್ಯಾವ ಜಾಗದಲ್ಲಿ ಇದ್ರಿ ಅನ್ನೋ ಒಂದು ಡೀಟೇಲ್ಸ್ ಕ್ಲಿಯರಾಗಿ ತೋರಿಸುತ್ತೆ ನಿಮ್ಮ ಒಂದು ಗೂಗಲ್ ಮ್ಯಾಪು. ಸೊ ಅದು ಹೇಗೆ ನೋಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ. ನನಗೆ ಬೇರೆ ವಿಡಿಯೋಗಳು ಮೋಟಿವೇಶನ್ ಬರುತ್ತೆ ಮಾಡೋದಕ್ಕೆ. ಸೊ ಮಾಡಿದ್ರ ಲೈಕು, ಸಬ್ಸ್ಕ್ರೈಬ್ ಮಾಡಿದ್ರ. ಸೊ ಬನ್ನಿ ನೋಡೋಣ ಅದು ಹೇಗೆ ಲೊಕೇಶನ್ ಆನ್ ಮಾಡೋದು, ಆಫ್ ಮಾಡೋದು ಮತ್ತು ಹಿಸ್ಟ್ರಿ ನೋಡೋದು ಅಂತ. ಬನ್ನಿ ನೋಡೋಣ. ಸಿಂಪಲ್ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟು ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಂಡು ಅಲ್ಲಿ ಪ್ರೊಫೈಲ್ ಇದೆಯಲ್ಲ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಯುವರ್ ಟೈಮ್ ಲೈನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಇಲ್ಲಿ ಡೇಟ್ ಟುಡೇ ಅಂತಿದೆಯಲ್ಲ, ಸೊ ಟುಡೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನೋಡಿ, ನಾನು ಬ್ಯಾಕ್ ಹೋಗ್ತೀನಿ. ಇವಾಗ ಆಗಸ್ಟ್ ಮಂತಲ್ಲಿ ಇದೆಯಲ್ಲ, ಜುಲೈಗೆ ಹೋಗಿದೆ, ಮತ್ತು ಜೂನ್ ಮಂತ್ಗೆ ಹೋಗಿದೆ, ಮತ್ತು ಮೇ ಮಂತ್ಗೆ ಹೋದೆ. ನೋಡಿ ಇಲ್ಲೆಲ್ಲ ಡೇಟ್ ಬಾರ್ ಇದೆಯಲ್ಲ ಅದೆಲ್ಲ ತೋರಿಸಲ್ಲ. ಸೊ ಅದಕ್ಕೆ ನಾನು ಲಾಸ್ಟ್ 3 ಮಂತ್ಸ್ ಅಂತ ಹೇಳಿದ್ದು, 23ಇಂದ ಇದೆ. ಸೊ ನಾನು ಇವಾಗ ಜೂನ್ 1ಕ್ಕೆ ಕ್ಲಿಕ್ ಮಾಡ್ತೀನಿ. ಆವತ್ತಿನ ಡೇಟಲ್ಲಿ ನಾನು ಎಲ್ಲೆಲ್ಲಿ ಹೋಗಿದೆ ಅಂತ ಇಲ್ಲಿ ಲೊಕೇಶನ್ ಸಮೇತ ತೋರಿಸುತ್ತೆ. ನೋಡಿ ಇಲ್ಲಿ ಮೇಲೆ ಲೊಕೇಶನ್ ಸಮೇತ ತೋರಿಸುತ್ತೆ, ಕೆಳಗಡೆ ನೇಮ್ಸ್ ಕೂಡ ತೋರಿಸುತ್ತೆ. ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಕೆಳಗಡೆ ನೇಮ್ ಕೂಡ ತೋರಿಸುತ್ತೆ, ಯಾವ ಏರಿಯಾಗೆ ಎಲ್ಲೆಲ್ಲಿ ಹೋಗಿದ್ದೀರಾ ಅದು ಟೈಮಿಂಗ್ಸ್ ವಿತ್ ಟೈಮಿಂಗ್ಸ್ ಕೂಡ ತೋರಿಸುತ್ತೆ. ಸೊ ನಿಮಗೆ ಇಲ್ಲಿ ಮ್ಯಾಪಲ್ಲೂ ತೋರಿಸುತ್ತೆ, ಕೆಳಗಡೆ ನೇಮ್ಸು ತೋರಿಸುತ್ತೆ. ಸೊ ಎಕ್ಸಾಂಪಲ್ ಇವಾಗ ಮತ್ತೆ ನಾನು 5ನೇ ತಾರೀಕು ಜೂನ್ 5ಕ್ಕೆ ಎಲ್ಲಿ ಹೋಗಿದ್ದೀನಿ ಅಂದರೆ, ಆ 5ನೇ ತಾರೀಕು ನಾವು ಎಲ್ಲೆಲ್ಲಿ ಓಡಾಡಿದ್ದೀವಿ ಅಂತ ಮ್ಯಾಪಲ್ಲೂ ತೋರಿಸುತ್ತೆ, ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ. ಸೊ ಕೆಳಗಡೆ ನೇಮ್ಸ್ ಕೂಡ ತೋರಿಸ್ತೀನಿ ನೋಡಿ, ಇಲ್ಲಿ ಮಿಸ್ಸಿಂಗ್ ವಿಸಿಟ್ ಎಲ್ಲೆಲ್ಲಿ ಹೋಗಿದ್ದೆ ಅಂತ ತೋರಿಸುತ್ತೆ ಅದು. ಸೊ ಮ್ಯಾಪಲ್ಲೂ ತೋರಿಸುತ್ತೆ. ಸೊ ಈ ಥರ ನಾವು ಹಿಸ್ಟ್ರಿ ನೋಡಬೇಕು ಅಂದರೆ ಅದನ್ನು ನಾವು ಗೂಗಲ್ ಲೊಕೇಶನ್ನ ಆನ್ ಮಾಡಿರಬೇಕು. ಆಫ್ ಮಾಡಿದರೆ ಈ ಒಂದು ಹಿಸ್ಟ್ರಿ ನಮಗೆ ತೋರಿಸಲ್ಲ. ಸೊ ಅದು ಹೇಗೆ ಆನ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಆಗಿ ಒಂದು ನಿಮಿಷ. ಸೊ ಬ್ಯಾಕ್ ಹೋಗ್ತೀನಿ, ಮತ್ತು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಮಗೆ ಇಲ್ಲಿ ಡೇಟಾ ಆ್ಯಂಡ್ ಪ್ರೈವೇಸಿ ಅಂತಿದೆಯಲ್ಲ, ಸೊ ಡೇಟಾ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಟೈಮ್ ಲೈನ್ ಅಂತಿದೆಯಲ್ಲ, ವೆಬ್ ಆ್ಯಂಡ್ ಆ್ಯಕ್ಟಿವಿಟಿ, ಟೈಮ್ ಲೈನ್, ಯೂಟ್ಯೂಬ್ ಹಿಸ್ಟರಿ. ಸೊ ಟೈಮ್ ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಆನಲ್ಲಿದೆ, ಇವಾಗ ಆನಲ್ಲಿದ್ದರೆ ನಮ್ಗೆ ಹಿಸ್ಟ್ರಿ ತೋರಿಸೋದು. ಸೊ ಇನ್ ಕೇಸ್ ಅದು ಆಫಲ್ಲಿದ್ದರೆ, ಆನಲ್ಲಿದೆ, ಆಫ್ ಬೇಕಂದರೆ ಆಫ್ ಮಾಡ್ಕೊಳ್ಳಿ, ನೋಡಬಾರ್ದು ಅಂತ ಯಾರು ಟರ್ನ್ ಆಫ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಟರ್ನ್ ಆಫ್ ಕೊಟ್ಟರೆ ಆಫ್ ಆಗುತ್ತೆ. ಇನ್ ಕೇಸ್ ಟರ್ನ್ ಆಫ್ ಆಗಿದ್ದರೆ ಆಲ್ರೆಡಿ ನಿಮ್ಗೆ ಇಲ್ಲಿ ಆಫಲ್ಲಿರುತ್ತೆ, ಆವಾಗ ಇಲ್ಲಿ ಆನ್ ಅಂತಿರುತ್ತೆ, ಆನ್ ಮಾಡಿದ್ರೆ ಆನ್ ಆಗುತ್ತೆ. ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ಈ ಥರ ಆನ್ ಮಾಡ್ಕೊಳ್ಳಿ, ನಿಮ್ಮ ಹಿಸ್ಟ್ರಿ ಸೇವ್ ಆಗಿರುತ್ತೆ. ಯಾವಾಗಾದ್ರೂ ಎಲ್ಲಾದರೂ ನೀವು ಮಿಸ್ ಆಗಿ ಎಲ್ಲಾದರೂ ಹೋಗಿದರೆ ಆ ಡೇಟಲ್ಲಿ ನಾನು ಎಲ್ಲೋಗಿದ್ದೆ ಅಂತ ನೀವೇನಾದರೂ ತಿಳ್ಕೊಬೇಕಂದ್ರೆ ಈ ರೀತಿಯಾಗಿ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.